ಮೊಲ್ಲನ್ ಮಗ ಕಣೆಯ ನೀನು. ಸರ್ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಸರ್. ನಮ್ಗೆ ಹುಟ್ಟೋ ಮಗುಗೆ ನಿಮ್ಮ ಹೆಸರು ಇಡ್ತೀನಿ ಸರ್. ಹ್ಞೂ, ಗಂಡ್ಮಗು ಆದ್ರೆ ಕಾಳೆ. ಓ, ಅವನ ಮೇಲೆ ಕೈ ಮಾಡಿದ್ದಕ್ಕೆ ನಿನ್ ಕೈ ತಡ್ಕೊಳಕ್ ಆಗಿಲ್ಲ ಅಲ್ಲ. ನೀನ್ ಅವನ ಜೊತೆ ಓಡ್ ಬಂದಿಲ್ಲ, ಅದನ್ನ ನಾವು ಹೇಗೆ ತಡ್ಕೊಳ್ಳೋದು? ನಿನ್ ಮೇಲೆ ಇಟ್ಟಿದ್ದ ಆಸೆ ಕನಸು ಎಲ್ಲ ನುಚ್ಚು ನೂರು ಮಾಡಿ ಬಂದಿಲ್ಲ, ಅದನ್ನ ಹೇಗೆ ತಡ್ಕೊಳ್ಳೋದು? ಪೊಲೀಸ್ ಸ್ಟೇಷನ್ ಮೆಟ್ಲತ್ತಿ ಎಲ್ಲರೂ ಮುಂದೆ ಅವಮಾನ ಮಾಡ್ತಿದ್ರೆ ನಾನು ಹೇಗೆ ಸಹಿಸ್ಕೋಬೇಕು ಹೇಳು? ಸಾರಿ ಅಪ್ಪ, ಈಗ ನಾನು ಯಾವ ಮಾತು ಕೇಳೋ ಸ್ಥಿತಿಲಿಲ್ಲ. ನಾನ್ ಮಾತಾಡ್ಬೇಕಾದ್ರೆ ನೀವು ನನ್ನ ಬಾಯಿ ಮುಚ್ಚಿಸಿದಕ್ಕೇನೆ ನಾನಿವತ್ತು ಈ ಪರಿಸ್ಥಿತಿಲಿರೋದು. ಆದ್ರೂ ನಾನು ತಪ್ಪು ಮಾಡಿದ್ದೀನಿ ಅನ್ಸಿದ್ರೆ ನನಗೆ ಕ್ಷಮಿಸ್ಬಿಡು. ಹಾ, ನಿಮ್ದೆಲ್ಲ ಮುಗ್ದಿದ್ರೆ ನಾವು ನಮ್ಮ ಕೆಲಸನ ಮುಂದುವರ್ಸ್ಬೋದಾ? ಹೇ, ಹಾರ ತಗೋ. ತಗೋ. ಒಳಗೆ ಇನ್ನೂ ಕಾಲ ಮಿಂಚಿಲ್ಲ, ಈಗಲಾದ್ರೂ ಎಚ್ಚೆತ್ಕೋ. ಕೊನೆಯದಾಗಿ ಯೋಚನೆ ಮಾಡು ಚಂದನ, ನೀನ್ ಮಾಡ್ತಾ ಇರೋದ್ ಸರಿನಾ? ಎಂತ ನೀಚನು! ಹಿಂದೆ ಹೋಗಿ ಹೋಗಿಂದಕ್ಕೆ ಹೋಗ್. ಕೂಲ್. ಫೋಟೋಗ್ರಾಫರ್ ಎಲ್ಲಿ? ಫೋಟೋಗ್ರಾಫರ್ ಅಲ್ಲಿ ಏನ್ ಮಾಡ್ತಿದ್ದೆ? ಬಾಳಪ್ಪ ಬಾ, ಇಲ್ಲಿ ಬೇಗ. ಫೋಟೋ ತಗೋ. ಓಕೆ. ಚೆನ್ನಾಗಿ ತಗೋ. ವೆರಿ ಗುಡ್, ಸೂಪರ್. ಕ್ಲೋಸ್ ಕ್ಲೋಸ್. ವೆರಿ ಗುಡ್. ಹಾ, ಸಾಕು. ತಾಳಿ ನಿಮ್ ಕೈಯಿಂದಾನೆ ಕೊಡೋದು. ಓಕೆ. ನೀವು ತಪ್ಪು ಮಾಡ್ತಾ ಇದೀರಾ ಇನ್ಸ್ಪೆಕ್ಟರ್. ನೀವು ನಮ್ಮನ್ನೆಲ್ಲ ಶೀಟ್ ಮಾಡ್ತಾ ಇದ್ದೀರಾ. ಐ ವಿಲ್ ಕಾಲ್ ದ ಹೈಯರ್ ಅಥಾರಿಟೀಸ್. ಮಾಡು, ಕಾಲ್ ಮಾಡು. ಸಂಸಾರಕ್ಕಿಂತ ಹೈಯರ್ ಅಥಾರಿಟಿ ಇನ್ಯಾವುದೂ ಇಲ್ಲ. ಕಟ್ಟಾಯ ತಾಳಿ.
ಏನ್ ಅಂಕಲ್, ವಾಟ್ ಈಸ್ ಇಸ್ ಲಾಸ್? ಚಂದ್ರನ ಮನೆಗೆ ಬರ್ತಾಳೆ ಅಂದೆ, ಇಲ್ಲಿ ನೋಡಿದ್ರೆ ಮದ್ವೆನೇ ಆಗ್ಬಿಟ್ಲು. ಶಿಟ್, ನಿಮ್ಮನ್ನೆಲ್ಲ ನಂಬಿ ನಾನು ಯಾಮರ್ದೆ. ನೀವೆಲ್ಲ ಒಂದು ಇನ್ನು ಏನೇ ಇಲ್ಲಿ ಕೆಲಸ ನಿನ್ಗೆ? ಇನ್ನು ಯಾಕೆ ಇಲ್ಲಿದ್ಯಾ? ಹತ್ತಡಿ ಹಿಂದಕ್ಕೆ ಹೋಗೋ. ಸಾಹೇಬ್ ಹೇಳಿದ್ ಗೊತ್ತಾಗಿಲ್ಲ. ಬಿಡಲ್ಲ, ನಿಮ್ಮಿಬ್ರು ಸುಮ್ಮನೆ ಬಿಡಲ್ಲ. ಆಸ್ಟ್ರೇಲಿಯಾಕ್ಕೆ ಹೋಗೋ ಅಷ್ಟರಲ್ಲಿ ನಿಮ್ಮಿಬ್ರಿಗೂ ಒಂದು ಗತಿ ಕಾಣಿಸ್ಲಿಲ್ಲ ಅಂದ್ರೆ ಏಯ್ ಹೋಗ್. ಅಪ್ಪ ಸಾರಿ ಅಪ್ಪ. ಮಕ್ಕಳು ಎದೆ ಮಟ್ಟಕ್ಕೆ ಬೆಳೀತಿದ್ದಂಗೆ ಹೆತ್ತವ್ರು ಎದೆಗೆ ಎಗರಿಸಿ ಒದಿತಾರೆ ಅಂತ ಕೇಳಿದ್ದೆ ಕಣೆ. ನೀನಿವತ್ತು ಅದನ್ನು ಮಾಡಿ ತೋರಿಸ್ಬಿಟ್ಟೆ. ಆಗಲಿ, ನಮ್ಮ ಮನ್ಸನ್ನು ಕಲ್ ಮಾಡ್ಕೋತೀವಿ. ಅಪ್ಪನ ಕಣ್ಣಲ್ಲಿ ನೀರು ಹಾಕ್ಸಿದ್ ನೀನು ಅದು ಹೆಂಗೆ ಸುಖವಾಗಿ ಬಾಳ್ತೀಯ ನೋಡ್ತೀನಿ ಕಣೆ. ನಿನಗೊಂದು ದಿನ ಸತ್ಯದರಿವಾಗಿ ನಮ್ಮ ಮನೆ ಮುಂದೆ ಬರ್ತೀಯ. ಆದರೆ ನೆನ್ಪಿಟ್ಕೋ, ನಮ್ಮ ಮನೆ ನಿನಗೆ ಶಾಶ್ವತವಾಗಿ ಮುಚ್ಚಿರತ್ತೆ. ಅಣ್ಣ, ನಿನ್ ಜನ್ಮಕ್ಕೆ. ಅಪ್ಪ ನೀನ್ ಅನ್ಕೊಂಡಂಗೆ ಈ ಮದ್ವೆ ನಾನು ಮಾರ್ಕ್ ಮಾಡ್ರ ಕಡೆ ಹುಡುಗ ಹುಡುಗಿ ಇದು ಸೈನ್ ಮಾಡಿಸಿ ಸರ್. ಹೇ, ಇಲ್ಲಿ ಸೈನ್ ಮಾಡಪ್ಪ. ಹಾ, ಅವ್ರನ್ನು ಕರೆದು ಸೈನ್ ಮಾಡಕ್ಕೆ ಹೇಳು. ಸರ್, ಅವ್ರ ಸೈನು ಬೇಕಾ? ಹ್ಞೂ ಕಣಪ್ಪ, ಮಾಡ್ಬೇಕು. ನಾನೇ ಮಾಡ್ಕೊಂಡು ಬರ್ತೀನಿ ಸರ್. ಏನ ನೀನಾ? ಅಂದ್ರೆ ನಾನೇ ಹೋಗಿ ಮಾಡಿಸ್ಕೊಂಡು ಬರ್ತೀನಿ ಅಂತಂದೆ. ಅದೆಲ್ಲ ಆಗಲ್ಲ, ನಮ್ಮ ಮುಂದೆನೆ ಮಾಡ್ಬೇಕು ಸೈನು. ಕರಿ ಅವಳನ್ನ. ಹೋಗ್ರಿ, ಕರ್ಕೊಂಬನ್ರಿ. ಸರ್, ಪಾಪ ಸರ್ ಹೇಳ್ತಿದ್ದಾರೆ. ನಾನು ಹೋಗಿ ಸಮಾಧಾನ ಮಾಡಿ ಸೈನ್ ಮಾಡಿಸ್ಕೊಂಡು ಬರ್ತೀನಿ ಸರ್. ಸರಿ ಸರಿ, ತಗೋ. ಇದಕ್ಕೊಂದು ನೀವು ಸೈನ್ ಮಾಡಬೇಕಿತ್ತು. ಯಾಕೆ? ನಮ್ಮಿಬ್ರಿಗೂ ರಿಜಿಸ್ಟರ್ ಮ್ಯಾರೇಜ್ ಆಯ್ತಲ್ಲ, ಅದಕ್ಕೆ. ಏನು? ನೀವು ಇದಕ್ಕೆ ಸೈನ್ ಮಾಡಿದ್ರೆ ನಮ್ಮಿಬ್ರದ್ದು ಮ್ಯಾರೇಜ್ ಸರ್ಟಿಫಿಕೇಟ್ ಬರುತ್ತೆ ಅಂತಂದ್ರು. ಮಾಡಿದಾನೆ ಮೋಸ್ಗಾರ. ನಾನು ಬಾರ್ದಾಗಿತ್ತು. ಇನ್ಸ್ಪೆಕ್ಟರ್, ಇವನು ಒಳಗೆ ಹಾಕಿ. ಅವನ್ನ ಹಿಡಿದು ನನ್ನ ಮಗನ್ ನಮ್ಮನ್ನ ಯಾಮರಿಸ್ತಾನೆ ಒಳಗೆ. ಮೇಡಮ್, ಇದಕ್ಕೊಂದು ನಿಮ್ಮ ಸೈನ್ ಬೇಕಿತ್ತು. ಅಂಥದ್ದೇನು ಇಲ್ಲ ಮೇಡಮ್ ಇದರಲ್ಲಿ. ನಾವಿಲ್ಲಿ ಬಂದಿದ್ದಕ್ಕೆ ಇಲ್ಲಿ ತುಂಬಾ ದೊಡ್ಡ ಗಲಾಟೆ ಆಯ್ತಲ್ಲ, ಅದು ಅಲ್ಲದೆ ನಿಮ್ಮಪ್ಪ ಅವ್ರಿಗೆ ಅಂತೆಲ್ಲ ಫೋನ್ ಮಾಡಿ ಈ ಇನ್ಸ್ಪೆಕ್ಟರ್ಗೆ ತುಂಬಾ ಸಮಸ್ಯೆ ಮಾಡ್ಬಿಟ್ಟಿದ್ದಾರೆ. ಅದನ್ನೆಲ್ಲ ಇನ್ಸ್ಪೆಕ್ಟರ್ ಇದ್ರಲ್ಲಿ ಬರ್ದಿದ್ದಾರೆ. ನೀವೊಂದು ಕೊಟ್ಟರೆ ಅಳಬೇಡಿ, ಇನ್ ಮುಂದೆ ಏನು ಪ್ರಾಬ್ಲಮ್ ಆಗಲ್ಲ. ನಿಮ್ ಜೊತೆ ನಾನು ಇರ್ತೀನಿ. ನಿಮ್ಮನ್ನ ಸೇಫಾಗಿ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತೀನಿ. ಸದ್ಯ ಆ ಸೈಕೋ ಕೈಯಿಂದ ಹೇಗೋ ತಪ್ಸ್ಕೊಂಡ್ರಲ್ಲ, ಆ ಸಾಕು. ಇನ್ಯಾವ ತೊಂದ್ರೆನೂ ಆಗಲ್ಲ. ಒಂದ್ ನಿಮಿಷ ಬರ್ತೀನಿ. ಓಕೆನ್ರಿ, ಎಲ್ಲ ಕರೆಕ್ಟ್ ಆಗಿದೆಯಾ? ಹ್ಞೂ ಸರ್, ಎಲ್ಲ ಕರೆಕ್ಟ್ ಇದೆ. ವೆಂಕಟಾಚಲ್, ಪೇಪರ್ ಕೊಡಿ ಅವನಿಗೆ. ತಗೊಳಪ್ಪ. ಇದು ನಮ್ಮ ಸೇಫ್ಟಿಗೆ. ಇದರಲ್ಲಿ ನಿನ್ ಡೀಟೇಲ್ಸು, ನಿಮ್ಮ ಮನೆಯವ್ರ ಡೀಟೇಲ್ಸು ಮಿಸ್ಟೇಕ್ ಇಲ್ದಂಗೆ ಬರಿಬೇಕು. ಸರಿ ಸರ್.
ತಗೋ. ಇರ್ಲಿ, ಅಪ್ಪ ನಂಬರ್ ಬರ್ಕೊಡು. ತೋ, ನಮ್ಮ ಅಣ್ಣನ ಹೆಸರು ನಾವು ಕೇಳಿದು ನಿಮ್ಮ ಅಪ್ಪನ ನಂಬರ್. ಹೇಳ್ದಷ್ಟು ಮಾಡಯ್ಯ. ತೊಳೆ, ಅಪ್ಪ ನಂಬರ್ ಬರೀ. ಸರ್, ನಮ್ಮಪ್ಪ ಸ್ವಲ್ಪ ಸಾರ್, ಒಳ್ಳೆ ಮನೆಗೆ ಆ ಹುಡುಗಿನ ಕಳಿಸಿದೀವಲ್ವಾ, ಹೆಚ್ಚು ಕಮ್ಮಿ ಆದ್ರೆ ಪಾಪ ನಮಗೆ ಸುತ್ಕೊಳತ್ತೆ. ಅಯ್ಯೋ ಸರ್, ಹಂಗೇನಿಲ್ಲ. ನಮ್ ಗಂಡ ಇದ್ದಾನೆ, ಅವನೇ ನಮ್ಮ ಪಾಲಿಗೆ ಅಪ್ಪ ಅಮ್ಮ ಎಲ್ಲ. ಆ ಹುಡುಗಿನ ಚೆನ್ನಾಗಿ ನೋಡ್ಕೋತೀಯ ಅನ್ನೋ ನಂಬಿಕೆ ಮೇಲೆ ನಿನಗೆ ಮದುವೆ ಮಾಡಿಸಿದೀವಿ. ನಂಬಿ ಆ ಹುಡುಗಿ ನಿಮ್ಮ ಮನೆಗೆ ಇಟ್ಟಿದ್ದಾಳೆ. ಇವತ್ತಿಂದ ಅವಳ ಜವಾಬ್ದಾರಿ ನಿಂದು. ನಂಬಿಕೆನ ಉಳಿಸ್ಕೋತೀನಿ ಸರ್. ಈಗ ಹೋಗಿ ಅವಳ ಕಣ್ಣಲ್ಲಿ ಬರ್ತಿರೋ ಕಣ್ಣೀರ್ ನಿಲ್ಸೋಗು. ಬೊಲ್ಲನ್ ಮಗ ಕಣೆಯ ನೀನು. ಸರ್, ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಸರ್. ನಮ್ಗೆ ಹುಟ್ಟೋ ಮಗುಗೆ ನಿಮ್ಮ ಹೆಸರು ಇಡ್ತೀನಿ ಸರ್. ಹ್ಞೂ, ಗಂಡ್ಮಗು ಆದ್ರೆ ಕಾಳೆ, ಹೆಣ್ಮಗು ಆದ್ರೆ ಚಿತಿ ಬರ್ದಿರಂಗೆ ನೋಡ್ಕೋತೀನಿ ಸರ್. ಅಷ್ಟು ಮಾಡು ಸಾಕು. ಥ್ಯಾಂಕ್ ಯು ಸರ್. ನಿಮ್ಮಿಬ್ಬರದು ಒಂದು ಫೋಟೋ ಬೇಕು ನಮಗೆ. ಇಬ್ರು ಜೋಡಿಯಾಗಿ ನಿಂತ್ಕೊಳ್ಳಿ. ರಿಜಿಸ್ಟರ್ ಬುಕ್ಗೆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ತೆಗಿ. ಸರ್, ನಿಮ್ ಜೊತೆ ಒಂದು ಫೋಟೋ. ಹಾ, ಇರು. ಸರ್, ನಮ್ಗೆ ಆಶೀರ್ವಾದ. ನಿಮ್ಮ ಆಶೀರ್ವಾದದಿಂದ ನಮ್ಗೆ ಒಳ್ಳೇದಾಗತ್ತೆ. ನಮ್ಗೆ ಒಳ್ಳೇದಾಗತ್ತೆ ಅಂದ್ರೆ ನಿಮ್ಗೆ ಒಳ್ಳೇದಕ್ಕೆ ಸಾಹೇಬ್ರು ಇಷ್ಟೊಂದು ಮಾಡಿದ್ದಾರೆ. ಬನ್ನಿ, ಆಶೀರ್ವಾದ. ಸಂತೋಷವಾಗಿ ಬಾಳಿ.